ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಕೇವಲ 15 ನಿಮಿಷಗಳಲ್ಲಿ ಜಾಮೀನು ಮಂಜೂರು ಮಾಡಿರೋದು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಈ ಆದೇಶದ ವಿರುದ್ಧ ವಕೀಲರು ಕೆರಳಿದ್ದು ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡಿದಂತಾಗ್ತದೆ ಅಂತ ಆಕ್ರೋಶ ಹೊರಹಾಕಿರುವ ವಕೀಲರ ಹೋರಾಟದ ಬೆನ್ನಲ್ಲೇ ಇತ್ತ ಇಲಾಖೆಯು ಇಬ್ಬರು ಪೊಲೀಸರನ್ನ ಅಮಾನತು ಮಾಡಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಶರಣಪ್ಪ ಮತ್ತು ಎಎಸ್ಐ ವೆಂಕಟೇಶ್ ಮೋಟಲೂರು ರಾಘವೇಂದ್ರ ಅನ್ನೋರ ಪ್ರಕರಣವೊಂದಕ್ಕೆ ಬಿ ರಿಪೋರ್ಟ್ ಸಲ್ಲಿಸಲು ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಲೋಕಾಯುಕ್ತ ಪೊಲೀಸರು ಇವರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆದರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಕೇವಲ 15 ನಿಮಿಷಗಳಲ್ಲೇ ಇಬ್ಬರಿಗೂ ಜಾಮೀನು ಮಂಜೂರಾಗಿರೋದು ಈಗ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಪೊಲೀಸರಿಗೊಂದು ನ್ಯಾಯ, ಸಾಮಾನ್ಯರಿಗೊಂದು ನ್ಯಾಯವೇ ಅಂತ ಪ್ರಶ್ನಿಸಿರುವ ಚಿಕ್ಕಬಳ್ಳಾಪುರದ ವಕೀಲರು ನ್ಯಾಯಾಧೀಶರ ಈ ತುರ್ತು ಜಾಮೀನು ಆದೇಶದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಲಂಚದ ಹಣದ ಸಮೇತ ಸಿಕ್ಕಿಬಿದ್ದವರಿಗೆ ಇಷ್ಟು ವೇಗವಾಗಿ ಬೇಲ್ ನೀಡಿದ್ರೆ ಸಾರ್ವಜನಿಕರಿಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಹೋಗ್ತದೆ ಎಂಬುದು ವಕೀಲರ ವಾದ. ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಏನು ನಿರ್ಣಯ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಅದನ್ನ ಒಬ್ಬ ಸಾಮಾಜಿಕ ಪ್ರಜೆಯಾಗಿ ಒಂದು ಸಂಘ ಸಂಸ್ಥೆಯಾಗಿ ನಾವು ಅದನ್ನ ಕಾಪಾಡಬೇಕಾಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಏನೇ ತಪ್ಪಾಗಿರ್ಬೋದು ಅದು ನ್ಯಾಯ ನಮ್ಮನ್ನು ಕೀಳಿಯುತ್ತೆ. ನ್ಯಾಯಾಂಗದ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜನ ಜೊತೆ ನಾವು ವಕೀಲರ ಸಂಘ ಇದ್ದೀವಿ ಅನ್ನೋ ಒಂದು ಸೂಚನೆ ಕೊಡೋದೆ ಇವತ್ತಿನ ಕೋರ್ಟ್ ಕಲಾಪದಿಂದ ಹೊರಗುಳಿದಿದ್ದೀವಿ. ಹಾಗೂ ಅದೇ ರೀತಿ ಇವತ್ತು ಸಭೆ ಸುಮಾರು ಒಂದು 3 ಗಂಟೆಗಳ ಕಾಲ ನಾವು ಸಭೆ ಮಾಡಿದ್ದೀವಿ. ಈ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳನ್ನ ನಮ್ಮ ಮೇಲಧಿಕಾರಿಗಳಾದಂಥ ಹೈಕೋರ್ಟ್ ನ್ಯಾಯಾಧೀಶರಾಗಿರ್ಬೋದು ಸಾಹೇಬರಿಗೂ ನಾವು ಸಲ್ಲಿಸ್ತೀವಿ. ಹಾಗೂ ಈಗಾಗಲೇ ನಿನ್ನೆಯಿಂದ ಅತಿಯಾಗಿ ನಾವು ಕಳಕಳಿ ಮನವಿಗಳನ್ನ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಇಲಾಖೆಗಳಿಗೆ. ಸೊ ಅಲ್ಲಿ ಸಹ ನಮ್ಮ ಸಕಾರಾತ್ಮಕ ಬಂದಿದೆ. ಅದೇ ರೀತಿ ಇವತ್ತು ಲೋಕಾಯುಕ್ತ ಅವರು ಕೂಡ ಬೆಳಗ್ಗೆ ಕೇಸ್ನ ಅಡ್ವಾನ್ಸ್ ಮಾಡ್ತಿದ್ದಾರೆ. ಇದು ನ್ಯಾಯಾಂಗದ ಮೇಲೆ ಖಂಡಿತ ಯಾವುದೇ ಚಟುವಟಿಕೆ ಬರದ ಹಾಗೆ ನಾವು ಕಾಪಾಡ್ತೀವಿ. ನಮ್ಮ ಚಿಕ್ಕಬಳ್ಳಾಪುರ ಜೊತೆ ನಾವು ವಕೀಲರ ಸಂಘ ಯಾವಾಗ ಸದಾ ಇರ್ತೀವಿ. ಹಾಗಾಗಿ ಈ ಒಂದು ಸಂದೇಶದ ಮೂಲಕ ನ್ಯಾಯಾಂಗ ಯಾವತ್ತು ಸಾರ್ವಜನಿಕರ ಪರವಾಗಿ ಇರುತ್ತೆ ಅಂತ ಹೇಳೋದಕ್ಕೋಸ್ಕರ ನಾವು ಕಾರ್ಯಕಲಾಪಗಳನ್ನು ಹೋರಾಟ ಮಾಡ್ತೀವಿ. ಅದರಲ್ಲಿ PDJ ಹೋಗಬೇಕು ಅನ್ನೋದು ಮೊದಲಿತ್ತು. ಸುಮಾರು 4-5-6 ತಿಂಗಳ ಹಿಂದೆ ಅದೊಂದು ಆದೇಶ ಆಗಿ ಅದು 3rd ಡಿವಿಷನಲ್ಲೇ ನಡೀತಾ ಇತ್ತು. ಸೊ ಹಾಗಾಗಿ ಅದರಲ್ಲಿ ಇರೋದು ಅವರು ವಿವೇಚನೆಯನ್ನು ಈ ರೀತಿಯಾಗಿ ತಿಳುವಳಿಕೆ ಮಾಡಿಕೊಳ್ಬಾರ್ದು ಅಂತ. ಸೊ ಇನ್ನೊಂದು ಗಂಭೀರವಾದ ಪ್ರಕರಣದಲ್ಲಿ ಇಷ್ಟೊಂದು ಸರಳವಾಗಿ ಜಮೀನನ್ನು ಮಂಜೂರು ಮಾಡುವಂಥ ಸಂದರ್ಭದಲ್ಲಿ ಸಮಾಜಕ್ಕೆ ತಪ್ಪು ಸಂದೇಶ ಬರ್ತದೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಆದಂಥ ಭ್ರಷ್ಟಾಚಾರವನ್ನು ಪರಿಗಣಿಸುವಂಥ ಸಂದರ್ಭದಲ್ಲಿ ನ್ಯಾಯಾಂಗವನ್ನು ಸಹ ಒಂದು ಅವ್ರಿಗೆ ಸಹಾಯ ಮಾಡ್ತಾ ಇದೆ ಅನ್ನೋದು ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಹೋಗ್ತಾ ಇರೋದ್ರಿಂದ ಇಂತಹ ಪ್ರಕರಣ ಇಂತಹ ಒಂದು ಯಾವ ಕಾರಣಕ್ಕೂ ನಡೀಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲ ವಕೀಲರ ವೃಂದದ ಒಂದು ಅನಿಸಿಕೆ ಮತ್ತು ಆವೇದನೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಸರಿಯಾದ ಮಟ್ಟದಲ್ಲಿ ಇದಕ್ಕೊಂದು ಪರಿಹಾರ ಸಿಗದೇ ಇದ್ದಂಥದ್ದು ಮುಂದೆ ಉಗ್ರ ಹೋರಾಟ ಮಾಡಲಿಕ್ಕೂ ನಮ್ಮ ಸಂಘದ ಎಲ್ಲ ಸದಸ್ಯರು ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ಅದಕ್ಕೆ ಸಿದ್ಧವಿದ್ದೀವಿ. ವಕೀಲರ ಸಂಘದ ನೇತೃತ್ವದಲ್ಲಿ ಇಂದಿನ ಕೋರ್ಟ್ ಕಲಾಪಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಲಾಗಿದ್ದು ಕೂಡಲೇ ಈ ಬೇಲ್ ರದ್ದುಪಡಿಸಬೇಕು ಅಂತ ಒತ್ತಾಯಿಸಲಾಗಿದೆ. 4ನೇ ತಾರೀಕಿನಿಂದ 4/3/2026ರಿಂದ ಏನು ನಮ್ಮ ನ್ಯಾಯಾಲಯದಲ್ಲಿ ಬೆಳವಣಿಗೆಗಳಾಗಿದ್ದಾವೆ, ಲೋಕಾಯುಕ್ತ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಕುರಿತಂತೆ ಒಂದು ನ್ಯಾಯಾಂಗದ ವ್ಯವಸ್ಥೆ ಯಾವ ರೀತಿ ವೈಫಲ್ಯವನ್ನು ಕಾಣ್ತಾ ಇದೆ ಅನ್ನತಕ್ಕಂಥದಕ್ಕೆ ಇದು ಸಹಜ ನಿದರ್ಶನ. ಆದ್ರಿಂದ ನ್ಯಾಯಾಂಗ ವ್ಯವಸ್ಥೆ ಯಾಕೆಂತಂದ್ರೆ ಸಂವಿಧಾನದ 3 ಅಂಗಗಳು ಒಂದಕ್ಕೊಂದು ಪೂರಕವಾಗಿ ನಡೆದಾಗ ಮಾತ್ರನೇ ಈ ಒಂದು ಡೆಮಾಕ್ರಸಿ ಸೆಟಪ್ ಉಳಿತಕ್ಕಂಥ ಸಾಧ್ಯತೆ ಇದೆ. ಆದ್ರಿಂದ ಈ ದಿನ ಏನು ಒಬ್ಬ ಅಧಿಕಾರಿಗಳನ್ನ ಪೊಲೀಸರು ಲೋಕಾಯುಕ್ತ ಪ್ರಕರಣದಲ್ಲಿ ಅದಕ್ಕೆ 3-4 ದಿನಗಳ ಪೂರ್ವ ತಯಾರಿ ಮಾಡಿ ಅದನ್ನ ಅವರು ಟ್ರ್ಯಾಪ್ ಪ್ರೊಸೀಡಿಂಗ್ಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಅವರು ಹಾಜರು ಮಾಡಿದಾಗ ನ್ಯಾಯಾಧೀಶರು ಅದು ಪ್ರಭಾರ ಇದ್ದಾಗ ಮಾಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಸರ್ವತಾ ಒಪ್ತಕ್ಕಂಥದ್ದಲ್ಲ. ಆದ್ದರಿಂದ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಅದು ಒಂದು ಪ್ರಕರಣ ಏನಿದೆ ಅದು ಕಪ್ಪು ಚುಕ್ಕೆ ಇದ್ದಂತೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಇದನ್ನು ನಾವು ವಕೀಲರು ಏನು ಸಮಾಜದ ಮುಂದಾಳತ್ವವನ್ನು ವಹಿಸಿ ಸಾರ್ವಜನಿಕರ ಒಂದು ಹಕ್ಕುಗಳನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ವಕೀಲರು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಕರಣಗಳು ಈ ರೀತಿ ಆದರೆ ನಮ್ಮ ಇಡೀ ವ್ಯವಸ್ಥೆಗೆ ಅದು ಕಳಂಕ ಅನ್ನತಕ್ಕಂಥ ಒಂದು ಒಮ್ಮತಾಭಿಪ್ರಾಯಕ್ಕೆ ಬಂದಿರೋದ್ರಿಂದ ಈ ಒಂದು ನ್ಯಾಯಾಧೀಶರು ನಡೆದಿರ್ತಕ್ಕಂಥ ಒಂದು ಪ್ರಕ್ರಿಯೆ ಸರ್ವತಾ ಒಪ್ಪತಕ್ಕಂಥದ್ದಲ್ಲ. ಈ ಬಗ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಅದರ ಬಗ್ಗೆ ಸೂಕ್ತವಾದಂಥ ಒಂದು
ಸ್ಪಂದನೆ ಮಾಡಿ ಸಂಬಂಧಪಟ್ಟಂತ ಎಲ್ಲ ನ್ಯಾಯಾಧೀಶರಿಗೂ ಅದನ್ನ ಗಮನಕ್ಕೆ ತಗೊಂಬಂದಿದ್ದಾರೆ. ಆದ್ರಿಂದ ಈ ಒಂದು ತರಾತುರಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಯಾಕಂತಂದ್ರೆ ಅವರು ಒಬ್ಬ PSI ಆಗಿ ಒಬ್ಬ ASI ಆಗಿ ನಡ್ಕೊಂಡಿರ್ತಕ್ಕಂಥ ರೀತಿ, ಅವರು ಲೋಕಾಯುಕ್ತ ಪೊಲೀಸರು ಎಷ್ಟು ಶ್ರಮ ಪಟ್ಟು ಅವರನ್ನ ಟ್ರ್ಯಾಪ್ ಮಾಡಬೇಕು ಅಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅಲ್ಲಿ ಇರ್ತಕ್ಕಂಥ DYSP ನ್ಯಾಯಾಧೀಶರ ಮುಂದೆ ತಮ್ಮ ಅಹವಾಲನ್ನ ಹೇಳಿದಾಗ ಅದನ್ನ ಅವರು ಪರಿಗಣನೆ ಮಾಡಿದ್ರೆ ಅವರು ಏಕಾಏಕಿ ಅವರಿಗೆ ಇಂಟ್ರಿಮ್ ಬೇಲ್ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಇದುವರೆಗೂ ಆ ರೀತಿ ಯಾವುದು ಕಂಡು ಬಂದಿಲ್ಲ. ಆದ್ರಿಂದ ಇದು ಮೊದಲನೇ ಪ್ರಕರಣ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಆದ್ರಿಂದ ಆ ಒಂದು ನಡೆನ ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಇದಕ್ಕೆ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಈ ರೀತಿಯಾದಂತಹ ಪ್ರಕರಣಗಳು ಬಂದಾಗ ನಾವು ಭ್ರಷ್ಟಾಚಾರವನ್ನ ಮೂಲಭೂತವಾಗಿ ತೊಲಗಿಸಬೇಕು ಅನ್ನತಕ್ಕಂಥ ಕಂಕಣಬದ್ಧರಾಗಿರೋದ್ರಿಂದ ಇದನ್ನ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಈ ಹಂತದಲ್ಲೇ ನಾವು ಬಿಡ್ತಕ್ಕಂಥ ಪ್ರಮೇಯನೇ ಇಲ್ಲ. ಇದನ್ನ ನಾವು ಎಲ್ಲಿ ಉನ್ನತ ಮಟ್ಟದ ತನಕ ಇದನ್ನ ನಾವು ತಗೊಂಡೋಗಿ ಇದಕ್ಕೆ ಒಂದು ರೀತಿಯಾದಂಥ ಪೂರ್ಣ ವಿರಾಮವನ್ನು ಹಾಕಬೇಕು ಅನ್ನತಕ್ಕಂಥದ್ದು ನಮ್ಮ ಎಲ್ಲ ವಕೀಲರ ಒಂದು ಘೋಷಣೆ ಆಗಿದೆ. ಆದ್ರಿಂದ ಈ ರೀತಿ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಅಪನಂಬಿಕೆ ಬರ್ತಾ ಇದೆ. ಯಾಕೆಂತಂದ್ರೆ 3 ದಿನದಲ್ಲಿ, ಯಾಕೆಂತಂದ್ರೆ ಅವರನ್ನ ಟ್ರ್ಯಾಪ್ ಮಾಡಿರ್ತಕ್ಕಂಥ ಪ್ರಕರಣದ ಬಗ್ಗೆನೂ ಸಾರ್ವಜನಿಕ ಮಾಹಿತಿ ತಲುಪಿದೆ. ಅದೇ ರೀತಿ ಅವರನ್ನ ಹಾಜರು ಮಾಡಿ ಅವ್ರನ್ನ ಅದೇ ತಕ್ಷಣಕ್ಕೆ ಅವರನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕ ಮಾಧ್ಯಮಗಳಲ್ಲಿ ಪ್ರತಿಯೊಬ್ಬರಿಗೂ, ದೇಶದ ಪ್ರತಿಯೊಬ್ಬ ಪ್ರಜೆಗೂ ತಲುಪಿದೆ. ಆದ್ರಿಂದ ಇದ್ರ ಬಗ್ಗೆ ತೀವ್ರವಾಗಿ ಖಂಡನೆ ಮಾಡ್ತಾ ಈ ಒಂದು ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಅಂತಂದ್ರೆ ಕೂಡಲೇ ಆ ನ್ಯಾಯಾಧೀಶರ ಬಗ್ಗೆ ಸರಿಯಾದಂತ ಸೂಕ್ತವಾದ ಕ್ರಮನೂ ಜರುಗಿಸಬೇಕು ಮತ್ತು ಆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನರಿಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಾವು ಗಟ್ಟಿಗೊಳಿಸಬೇಕು ಅನ್ನತಕ್ಕಂಥ ದೃಢ ನಿರ್ಧಾರವನ್ನು ತಗೊಂಡಿದ್ವಿ. ಆದ್ದರಿಂದ ಈ ಮಾಧ್ಯಮದ ಮೂಲಕ ನಾವು ಕೇಳ್ತಕ್ಕಂಥದ್ದಿಷ್ಟೇ, ನ್ಯಾಯಾಂಗ ವ್ಯವಸ್ಥೆಯ ಬಲವಾಗಿದೆ, ಅದು ಯಾರನ್ನು ಬಿಡ್ತಕ್ಕಂಥ ಪ್ರಮೇಯ ಇಲ್ಲ. ಅದನ್ನು ನಾವು ಗಟ್ಟಿಗೊಳಿಸೋದಕ್ಕೆ ನಾವು ಸರ್ವತಾ ಪ್ರಯತ್ನ ಮಾಡ್ತೀವಿ, ಸಾರ್ವಜನಿಕರ ಜೊತೆ ನಾವು ನಿಲ್ಲುತ್ತೀವಿ ಅನ್ನತಕ್ಕಂಥ ಅಂಶವನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇತ್ತ ವಕೀಲರ ಪ್ರತಿಭಟನೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಎದ್ದಿರುವ ತೀವ್ರ ವಿರೋಧವನ್ನು ಗಮನಿಸಿದ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ PSI ಶರಣಪ್ಪ ಹಾಗೂ ASI ವೆಂಕಟೇಶ್ರನ್ನ ಅಮಾನತುಗೊಳಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಆದರೂ ನ್ಯಾಯಾಲಯದಲ್ಲಿ ಈ ಪ್ರಕರಣದ ಮುಂದಿನ ತೀರ್ಪು ಏನಾಗಲಿದೆ? ವಕೀಲರ ಒತ್ತಾಯದಂತೆ ಬೇಲ್ ರದ್ದಾಗುತ್ತಾ ಅಥವಾ ಜೈಲು ಪಾಲಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.